ನಿಮ್ಮ ರಿಮೋಟ್ ಮಾನಿಟರಿಂಗ್ ಕೋವಿಡ್-19 ಡೈರಿ. ನಿಮಗೆ ಕೋವಿಡ್-19ನ ಲಕ್ಷಣಗಳಿರೋದ್ರಿಂದ ನೀವು ಅಥವಾ ನಿಮ್ಮ ಹಿತೈಷಿಗಳು ಈ ಕೋವಿಡ್-19 ಡೈರಿಯನ್ನು ರಿಸೀವ್ ಮಾಡಿದ್ದೀರಿ. ಕೋವಿಡ್-19 ಒಂದು ವೈರಲ್ ಅನಾರೋಗ್ಯವಾಗಿದೆ. ಬಹುತೇಕ ಮಂದಿಗೆ ಇದು ಸೌಮ್ಯವಾಗಿದ್ರೆ ಕೆಲವರಿಗೆ ಬಹಳ ಬೇಗ ಗಂಭೀರ ಸ್ಥಿತಿಗೆ ಕೊಂಡೊಯ್ಯುತ್ತೆ. ಹಾಗಾಗಿ ನೀವು ನಿಮ್ಮ ಉಸಿರಾಟ, ಹೃದಯ ಬಡಿತ ಮತ್ತು ನಿಮ್ಮ ರಕ್ತದಲ್ಲಿರುವ ಆಮ್ಲಜನಕದ ಲೆವೆಲ್ ಅನ್ನ ಮಾನಿಟರ್ ಮಾಡ್ತಾ ಇರಬೇಕು. ನಾವು ನೀಡಿರೋ ಡೈರಿಯಲ್ಲಿ ಇವೆಲ್ಲವನ್ನ ರೆಕಾರ್ಡ್ ಮಾಡೋ ಮೂಲಕ ನೀವು ಡಾಕ್ಟರ್ ಬಳಿ ಅಥವಾ ಒನ್ ಬೆಸ್ಟ್ ಟ್ರೀಟ್ಮೆಂಟ್ ಪಡೆಯಬಹುದು. ಪಲ್ಸ್ ಆಕ್ಸಿಮೀಟರ್ ನಿಮ್ಮ ಹೃದಯ ಎಷ್ಟು ವೇಗವಾಗಿ ಬಡಿಯುತ್ತಿದೆ ಮತ್ತು ನಿಮ್ಮ ರಕ್ತದಲ್ಲಿನ ಆಕ್ಸಿಜನ್ನ ಪ್ರಮಾಣವನ್ನು ತಿಳಿಸುತ್ತೆ. ರಕ್ತದಲ್ಲಿ ಐಡಿಯಲ್ ಆಕ್ಸಿಜನ್ ಲೆವೆಲ್ 95ರಿಂದ 99% ಇರುತ್ತೆ ಮತ್ತು ಐಡಿಯಲ್ ಹಾರ್ಟ್ ರೇಟ್ 50ರಿಂದ 90. ಪಲ್ಸ್ ಆಕ್ಸಿಮೀಟರ್ ಅನ್ನ ಹೇಗೆ ಉಪಯೋಗಿಸೋದು? ಸ್ಟೆಪ್ 1, ನೇಲ್ ಪಾಲಿಶ್ ಅಥವಾ ಉದ್ದವಾದ ಉಗುರಿದ್ರೆ ಅದನ್ನ ತೆಗೀರಿ. ನಿಮ್ಮ ಕೈ ತಣ್ಣಗಿದ್ರೆ ಬೆಚ್ಚಗೆ ಮಾಡ್ಕೊಳ್ಳಿ. ಸ್ಟೆಪ್ 2, ರೆಕಾರ್ಡ್ಗಳನ್ನು ತೆಗೆದುಕೊಳ್ಳೋದಕ್ಕಿಂತ ಮಿನಿಮಮ್ ಅಂದ್ರೂ 5 ನಿಮಿಷಗಳ ಕಾಲ ವಿಶ್ರಾಂತಿ ತೆಗೆದುಕೊಳ್ಳಿ. ಸ್ಟೆಪ್ 3, ನಿಮ್ಮ ಕೈಯನ್ನ ಹೃದಯದ ಮೇಲೆ ಇರಿಸಿಕೊಳ್ಳಿ. ಸ್ಟೆಪ್ 4, ಪಲ್ಸ್ ಆಕ್ಸಿಮೀಟರ್ ಅನ್ನ ಸ್ವಿಚ್ ಆನ್ ಮಾಡಿ ಮತ್ತು ಅದನ್ನು ನಿಮ್ಮ ಮಧ್ಯ ಬೆರಳು ಅಥವಾ ತೋರು ಬೆರಳಿನ ಮೇಲೆ ಇರಿಸಿ. ಸ್ಟೆಪ್ 5, ರೀಡಿಂಗ್ಗಳು ಸ್ಥಿರವಾಗಿ ನಿಲ್ಲಲು ಸಮಯ ತೆಗೆದುಕೊಳ್ಳುತ್ತದೆ. ಬೆರಳನ್ನು ಆಕ್ಸಿಮೀಟರ್ನಲ್ಲಿಯೇ ಕನಿಷ್ಠ 1 ನಿಮಿಷ ಇಡಿ. ರೀಡಿಂಗ್ಗಳು ಸ್ಥಿರವಾಗಿಲ್ಲದಿದ್ದರೆ ಸ್ಥಿರವಾಗುವವರೆಗೂ ಇರಿಸಿಕೊಳ್ಳಿ. ಸ್ಟೆಪ್ 6, 5 ಸೆಕೆಂಡ್ಗಳ ಕಾಲ ರೀಡಿಂಗ್ ಬದಲಾಗದಿದ್ದಲ್ಲಿ ಅತ್ಯಂತ ಹೆಚ್ಚಿನ ರೀಡಿಂಗ್ ಅನ್ನು ರೆಕಾರ್ಡ್ ಮಾಡಿಕೊಳ್ಳಿ. ಸ್ಟೆಪ್ 7, ಪ್ರತಿ ರೀಡಿಂಗ್ ಅನ್ನು ಸರಿಯಾಗಿ ಗುರುತಿಸಿ ಡೈರಿಯಲ್ಲಿ ಮಾಹಿತಿಯನ್ನು ಬರೆಯಿರಿ. ಬೇಸ್ಲೈನಿಂದ ಪ್ರಾರಂಭಿಸಿ ದಿನದಲ್ಲಿ ಒಂದೇ ಸಮಯದಲ್ಲಿ 3 ಬಾರಿ ರೆಕಾರ್ಡ್ ಮಾಡಿಕೊಳ್ಳಿ. ಉದಾಹರಣೆಗೆ, ನೀವು ಪ್ರತಿ ಸಲ ಊಟ ಮಾಡಿದ ನಂತರ ತೆಗೆದುಕೊಳ್ಳಿ. ನಿಮಗೆ ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡುಬಂದರೆ ಹೆಚ್ಚುವರಿ ರೀಡಿಂಗ್ ತೆಗೆದುಕೊಳ್ಳಿ. ನಿಮಗೆ ಗಂಭೀರವಾಗಿ ಅನಾರೋಗ್ಯವಾದಲ್ಲಿ ಅಥವಾ ಉಸಿರಾಟದಲ್ಲಿ ತೊಂದರೆ ಉಂಟಾಗಿ ರೆಸ್ಟ್ ಮಾಡೋ ಸಮಯದಲ್ಲೂ ಮಾತನಾಡಲು ಕಷ್ಟವಾಗ್ತಿದ್ರೆ ಅಥವಾ ನಿಮ್ಮ ಆಕ್ಸಿಜನ್ ಲೆವೆಲ್ 92 ಅಥವಾ ಅದಕ್ಕಿಂತ ಕಡಿಮೆ ಇದ್ದಲ್ಲಿ ತಕ್ಷಣ ಡಾಕ್ಟರ್ ಬಳಿ ಹೋಗಿ ಅಥವಾ ಕರೆ ಮಾಡಿ. ಆಕ್ಸಿಜನ್ ಲೆವೆಲ್ 92ಕ್ಕಿಂತ ಕಡಿಮೆ ಇದ್ದಲ್ಲಿ ಇನ್ನೊಮ್ಮೆ ಪರೀಕ್ಷಿಸಿ ಮತ್ತು ಆಗ ಕೂಡ 92ಕ್ಕಿಂತ ಕಡಿಮೆ ಇದ್ದಲ್ಲಿ ತಕ್ಷಣ ವೈದ್ಯರ ಬಳಿ ಹೋಗಿ ಅಥವಾ ಕರೆ ಮಾಡಿ. ನೀವು ಕೇಳಿಕೊಂಡಾಗ ಅಥವಾ ಮಲಗಿಕೊಂಡಾಗ ನಿಮ್ಮ ಆಕ್ಸಿಜನ್ ಲೆವೆಲ್ 93 ಅಥವಾ 94% ಇದ್ದರೆ ನಂತರ 1 ಗಂಟೆ ಬಳಿಕ ಇನ್ನೊಮ್ಮೆ ಪರೀಕ್ಷಿಸಿ. ಆಗ್ಲೂ ಅಷ್ಟೇ ಇದ್ರೆ ನಿಮ್ಮ ಜನರಲ್ ಪ್ರಾಕ್ಟೀಷನರ್ಗೆ ಕರೆ ಮಾಡಿ ಅಥವಾ ಕರೆ ಮಾಡಿ. ನಿಮಗೆ 2 ಗಂಟೆಗಳವರೆಗೆ ನಿಧಾನವಾಗಿ ಉಸಿರಾಟಕ್ಕೆ ಸಮಸ್ಯೆ ಆಗ್ತಾ ಇದ್ದಲ್ಲಿ ಅಥವಾ ನಿಧಾನವಾಗಿ ಅನಾರೋಗ್ಯವಾದಂತೆ ಅನಿಸ್ತಾ ಇದ್ದಲ್ಲಿ ಅಥವಾ ನಿಮಗೆ ಟಾಯ್ಲೆಟ್ ಅಥವಾ ಎಲ್ಲಾದರೂ ಹೋಗಬೇಕಾದಾಗ ಏಳುವಾಗ ಉಸಿರಾಟದ ಸಮಸ್ಯೆ ಕಂಡುಬಂದ್ರೆ ನಿಮ್ಮ ಜನರಲ್ ಪ್ರಾಕ್ಟೀಷನರ್ ಅಥವಾ ಕರೆ ಮಾಡಿ. ಇದು ನಿಮ್ಮ ದೇಹದ ತಾಪಮಾನವನ್ನ ರೆಕಾರ್ಡ್ ಮಾಡಿ ಇಟ್ಟುಕೊಳ್ಳಲು ಸಹಾಯ ಮಾಡುತ್ತದೆ. ಎಲ್ಲಿವರೆಗೆ ನಿಮ್ಮ ಆಕ್ಸಿಜನ್ ಲೆವೆಲ್ ಮತ್ತು ಉಸಿರಾಟ ಸರಿಯಾಗಿದೆಯೋ ಅಲ್ಲಿಯವರೆಗೂ ನೀವು ಜಿಪಿ ಅಥವಾ ಅನ್ನು ಸಂಪರ್ಕಿಸುವ ಅಗತ್ಯವಿಲ್ಲ. ಉಳಿದ ಲಕ್ಷಣಗಳೆಲ್ಲ ಅಷ್ಟೊಂದು ಚಿಂತಾಜನಕ ಲಕ್ಷಣಗಳಲ್ಲ. ಪ್ಯಾರಾಸಿಟಮಲ್ ಮತ್ತು ರೆಗ್ಯುಲರ್ ದ್ರವಗಳು ನಿಮಗೆ ಸಹಾಯ ಮಾಡುತ್ತವೆ. ಬಹಳಷ್ಟು ಜನ 2ರಿಂದ 3 ವಾರಗಳೊಳಗೆ ತಮ್ಮಷ್ಟಕ್ಕೆ ತಾವೇ ಆರಾಮವಾಗಿ ಬಿಡ್ತಾರೆ. ನೆನಪಿನಲ್ಲಿಡಿ, ಕೋವಿಡ್-19 ಇರುವವರಲ್ಲಿ ಕೆಲವು ಜನರಲ್ಲಿ ಇತರೆ ಸಮಸ್ಯೆಗಳು ಕಾಣಬಹುದು. ಅವರಿಗೆ ಆ ಲಕ್ಷಣಗಳಿರೋದಕ್ಕೆ ಬೇರೆ ಬೇರೆ ಕಾರಣಗಳು ಇರಬಹುದು. ನಿಮಗೆ ಬೇಕಾದಲ್ಲಿ ಸಲಹೆಗಾಗಿ ವೆಬ್ಸೈಟ್ ಅನ್ನು ವಿಸಿಟ್ ಮಾಡಿ. ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗಿದ್ರೂ ಸಹ ದಯವಿಟ್ಟು ಕನಿಷ್ಠ ಅಂದ್ರೂ 14 ದಿನಗಳವರೆಗೆ ಆಕ್ಸಿಮೀಟರ್ ಬಳಸ್ತಾ ಇರಿ. ಲಕ್ಷಣಗಳು ಕಾಣಿಸತೊಡಗಿ 1 ವಾರದ ನಂತರ ಕೂಡ ಕೆಲವು ರೋಗಿಗಳು ಮತ್ತೆ ಅನಾರೋಗ್ಯ ಹೊಂದುತ್ತಾರೆ. ಇದಾದ ನಂತರ ದಯವಿಟ್ಟು ಆಕ್ಸಿಮೀಟರ್ ಮತ್ತು ಡೈರಿಯನ್ನು ನಿಮಗೆ ಕೊಟ್ಟಿರುವ ಬ್ಯಾಗ್ನಲ್ಲಿರುವ ಜಿಪಿ ಸರ್ಜರಿಗೆ ಹಿಂತಿರುಗಿಸಿ. ವೆಬ್ಸೈಟ್ ಮೂಲಕ ಸರ್ಕಾರದ ಆದೇಶಗಳನ್ನು ಪಾಲಿಸಿ. ಧನ್ಯವಾದಗಳು ಮತ್ತು ನಿಮ್ಮ ಶೀಘ್ರ ಚೇತರಿಕೆಗಾಗಿ ನಾವು ಹಾರೈಸುತ್ತೇವೆ.